ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಅಂದರೆ ನಮ್ಮ ಕರ್ನಾಟಕ ಶೈಲಿಯಲ್ಲಿ ವಿಭಿನ್ನ ಸಂಪ್ರದಾಯ ರೀತಿಯಲ್ಲಿ ನಾವು ಮದುವೆಯನ್ನು ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಅವ್ರದ್ದೇ ಆದ ಸಂಪ್ರದಾಯದಲ್ಲಿ ಮದುವೆಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ನಾನು ಈ ದಿನ ಹೈದರಾಬಾದ್ ಶೈಲಿಯಲ್ಲಿ ಯಾವ ರೀತಿ ಮದುವೆಯನ್ನು ಮಾಡ್ತಾರೆ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಅಂದ್ಕೊಂಡೆ ಮೊದಲು ಮದುವೆಗೆ ಹೋದಾಗ ಮಾಮೂಲಿ ನಮ್ಮ ಕಡೆ ಮದುವೆ ಮಾಡ್ತಾರಲ್ಲ ಆ ರೀತಿಯೇ ಇರುತ್ತೆ, ಸ್ವಲ್ಪ ವೆರೈಟಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಇಲ್ಲಿಗೆ ಹೋದ್ಮೇಲೆ ತುಂಬ ಚೇಂಜಸ್ ಕಾಣಿಸ್ತು, ತುಂಬ ಡಿಫ್ರೆಂಟು. ಹಾಗಾಗಿ ನಮಗೆ ಏನೋ ಒಂಥರ ಹೊಸತನ ಅನ್ನಿಸ್ತು, ಚೆನ್ನಾಗೂ ಇತ್ತು. ಹಾಗಾಗಿ ಈಗ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಬೇರೆ ಬೇರೆ ಕಡೆ ಯಾವ್ಯಾವ ರೀತಿ ಮದುವೆ ಮಾಡ್ತಾರೆ ಅಂತ. ಸೊ ಹಾಗಾಗಿ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮದುವೆಗಳನ್ನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೈದರಾಬಾದಲ್ಲಿ ಯಾವ ರೀತಿ ಮದುವೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕಡೆಯೂ ಸೇಮ್ ಟು ಸೇಮ್ ಇದೇ ರೀತಿ ಪರ್ದೆಯನ್ನು ಬಿಟ್ಟು ಜೀರಿಗೆಯನ್ನು ಹಾಕಿ ಅವ್ರ ತಲೆ ಮೇಲೆ ಹೆಣ್ಣು ಗಂಡಿಗೆ ಮದುವೆಯನ್ನು ಮಾಡಿಸ್ತಾರೆ. ಸೊ ಇಲ್ಲಿ ಆ ರೀತಿಯೆಲ್ಲ ಹೂಗಳನ್ನು ಹಾಕಿಸ್ತಾರೆ, ಮತ್ತು ಮುತ್ತುಗಳು ಬರುತ್ತಲ್ಲ, ಮಣಿ ಪ್ಲಾಸ್ಟಿಕ್ಕು ಮುತ್ತುಗಳು, ಮತ್ತು ಆ ಚಿನ್ಮಿಣ್ಕಿ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿ ನಂತರ ಮದುವೆ ಮಾಡುವಂಥದ್ದು. ಮತ್ತು ಮದುವೆಗಿಂತ ಮುಂಚಿತವಾಗಿ ಅಂದರೆ ತಾಲಿ ಕಟ್ಟೋದಕ್ಕಿಂತ ಮುಂಚಿತವಾಗಿ ಅವರು ಕತ್ತಿಗೆ ಹಾರೆಲ್ಲ ಹಾಕಿ, ಮತ್ತು ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಇಬ್ಬರು ಕೂಡ ದಾರೆಯನ್ನು ಎರಿತಾರೆ ಹಾಲನ್ನು ಹಾಕೋದ್ರ ಮೂಲಕ. ಸೊ ಈ ಕಡೆ ಸೈಡು ಆ ರೀತಿ ಇರಲ್ಲ, ಹಾರನೇ ಹಾಕಿರಲ್ಲ, ಮತ್ತು ಗಂಡನ ಹೊರಗಡೆಯಿಂದ ಕರ್ಕೊಂಡು ಬರೋದು, ಆರತಿ ಮಾಡಿ ಕರ್ಕೊಂಡು ಬರೋದು, ಆ ರೀತಿ ಶಾಸ್ತ್ರಗಳೇ ಇರಲ್ಲ. ಬಾಸಿಂಗ ಕಟ್ಟುವಂಥದ್ದು ಆ ರೀತಿ ಶಾಸ್ತ್ರಗಳೇ ಇರಲ್ಲ. ಸೊ ನಾವು ಮದುವೆಗೆ ಹೋಗಿ ಕೂತ್ಕೊಂಡ್ವಿ, ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಈ ರೀತಿ ಶಾಸ್ತ್ರನೇ ಇಲ್ವಲ್ಲ ಅಂತ ಹೇಳಿ. ಏನಪ್ಪ ಅಂದರೆ ಸ್ಟೇಜ್ ಮೇಲೆ ಗಂಡು ಹೆಣ್ಣು ಬಂದು ನಿಂತ್ಕೊಂಡ ಮೇಲೆ ಅಲ್ಲೇ ಒಂದಷ್ಟು ಶಾಸ್ತ್ರಗಳನ್ನ ಮಾಡ್ತಾರೆ. ತಂದೆ ತಾಯಿ ಮಗಳನ್ನ ದಾರೆ ಎರ್ದು ಕೊಡುವಂಥದ್ದು, ಅಲ್ಲೇ ಕೂತ್ಕೊಂಡು ಏನೋ ಒಂಥರ ಶಾಸ್ತ್ರಗಳೆಲ್ಲ ಹೇಳಿ ಗಂಡನ ಕೈಗೆ ಮಗಳನ್ನ ಒಪ್ಸೋದು, ಒಂಥರ ಡಿಫ್ರೆಂಟ್ ಶಾಸ್ತ್ರ ಅಂತಲೇ ಹೇಳ್ಬೋದು. ನನಗೆ ಒಂಥರ ಖುಷಿ ಆಯಿತು. ಯಾಕಂದರೆ ನಾವು ಅಂದ್ಕೊಂಡಿರ್ತೀವಿ ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಮಾಡಿ ಮದುವೆ ಮಾಡ್ತೀವಲ್ಲ, ಸೊ ಎಲ್ಲ ಕಡೆಯೂ ಇದೇ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ನಾವು ಇನ್ನೊಂದು ಕಡೆ ಹೋದಾಗ ಅಲ್ಲಿನ ವಿಭಿನ್ನ ರೀತಿಯ ಸಂಪ್ರದಾಯಗಳನ್ನು ನೋಡಬೇಕು, ಕಲ್ತ್ಕೋಬೇಕು ಅನ್ನೋದೇ ಇದೇ ಅನಿಸೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೆಣ್ಣು ಎದ್ದು ನಿಂತ್ಕೊಂಡು ಗಂಡಿಗೆ ಮುತ್ತುಗಳು ಮತ್ತು ಚಿನಿಮಿಣಿಕಿ ಎಲ್ಲನೂ ಗಂಡಿನ ತಲೆಗೆ ಹಾಕೋದು, ಗಂಡು ಕೂಡ ಅದೇ ರೀತಿ ಮಾಡೋದು, ಒಂಥರ ವಿಭಿನ್ನ ಸಂಪ್ರದಾಯ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕಡೆ ಗಿಫ್ಟ್ಗಳನ್ನ ಕೊಡ್ತಾರೆ. ಹೆಣ್ಣು ಗಂಡನ್ನು ನಿಲ್ಲಿಸ್ಬಿಟ್ಟು ಅವ್ರಿಗೇನು ಬೇಕು ಗಿಫ್ಟು ಅದನ್ನು ಒಂದು ವ್ಯಾಲ್ಯೂ ಗಿಫ್ಟನ್ನ ಕೊಡ್ತಾರೆ. ಇಲ್ಲಿ ಒಂದು ಸಂಪ್ರದಾಯ ವಿಭಿನ್ನ ಅನಿಸ್ತು. ಸೊ ಹೊಸದೇನೂ ಅಲ್ಲ, ಅದು ಒಳ್ಳೆಯದು ಕೂಡ, ಆದರೆ ಒಂಥರ ಡಿಫ್ರೆಂಟ್ ಅನಿಸ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಲಕ್ಕಿಗಳು ಮತ್ತು ಮಣಿಗಳೆಲ್ಲನೂ ಗಂಡಿನ ತಲೆಗೆ ಹಾಕೋದು, ಮತ್ತು ಹೆಣ್ಣಿನ ತಲೆಗೆ ಗಂಡ ಹಾಕೋದು, ಇದೊಂಥರ ವಿಭಿನ್ನ ಅನಿಸ್ತು. ನಮಗೂ ಕೂಡ ಒಂಥರ ಅಟ್ರಾಕ್ಷನ್ ಅನಿಸ್ತು. ಹಾಕ್ಬೇಕಾದ್ರೆ ಅದು ಹೊಳಿತಿತ್ತಲ್ಲ, ಎಷ್ಟು ಚೆಂದ ಅಲ್ವಾ ಅನ್ನಿಸ್ತು. ಮತ್ತು ಇಲ್ಲಿ ಒಂದು ಗೇಮ್ ಕೂಡ ಇಡ್ತಾರೆ. ಸೊ ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಫೈನಲಿ ಅವ್ರದ್ದೇ ಆದ ಒಂದು ಸಂಪ್ರದಾಯದಲ್ಲಿ ಮದುವೆಯನ್ನು ಮುಗಿಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಈ ಮದುವೆಗೆ ಬಂದು ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಕಡೆ ಯಾವ ರೀತಿ ಮದುವೆಯನ್ನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕದಲ್ಲೇ ಕೋಲಾರ ಸೈಡಲ್ಲಿ ಬೆಳಗಿನ ಜಾವ ಅಂದರೆ ಅದು ಬೆಳಕಾಗೋ ಅಷ್ಟರಲ್ಲೇ ತಾಲಿ ಕಟ್ಟಿ ಮದುವೆ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಆದರೆ ನಮ್ಮ ಸೈಡು ಮಧ್ಯಾಹ್ನ 9 ಗಂಟೆ ಬೆಳಿಗ್ಗೆ 9 ಗಂಟೆಲಿ ದಾರೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಆದರೆ ಕೋಲಾರ ಸೈಡಲ್ಲಿ ಬೆಳಿಗ್ಗೆ ಟಿಫನ್ ಬಿಟ್ಟರೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲ್ಲ. ಆದರೆ ನಮ್ಮ ಹಳ್ಳಿಗಳ ಸೈಡಲ್ಲಿ ಇದೇ ಒಂದು ಮದುವೆ ಅಂದರೆ ಯಾವ ರೀತಿ ಇತ್ತು ಊಟ, ಅಲ್ಲಿನ ಮದುವೆ ಯಾವ ರೀತಿ ಇತ್ತು ಆ ರೀತಿ ಎಲ್ಲ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಗಂಡಿನ ತಲೆ ಮೇಲೆ ಹೆಣ್ಣಿನ ತಲೆ ಮೇಲೆ ಆ ಹೂವು ಮತ್ತು ಅಕ್ಷತೆ ಆ ಮಣಿಗಳೆಲ್ಲ ಹಾಕ್ಸುವಂಥದ್ದು. ಅವರ ಅಂದರೆ ಒಂಥರ ಗೇಮ್ನೇ ಸ್ಟಾರ್ಟ್ ಮಾಡಿಬಿಟ್ರು ಮದುವೆ ಟೈಮಲ್ಲಿ. ಮತ್ತು 2 ಸಾರಿ ತಾಲಿನ ಕಟ್ಟಿಸ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕಡೆ ಮದುವೆ ಅಂದರೆ ಏನಪ್ಪ ಅಂದರೆ ನಾನ್ ವೆಜ್ ಮಾಡಿಸಲ್ಲ.
ವೆಜ್ ಅಷ್ಟೇ ಇರುತ್ತೆ. ಆದರೆ ಇಲ್ಲಿ ನೋಡಿ ಜ್ಯೂಸ್ನ ತಂದುಕೊಟ್ಟಿದ್ದಾರೆ, ಸೂಪ್ನ. ಆ ಸೂಪ್ ಏನಪ್ಪ ಅಂದರೆ ಚಿಕನ್ ಸೂಪ್. ಅದನ್ನು ಕೇಳಿದ ತಕ್ಷಣವೇ ಶಾಕ್ ಆಯಿತು. ಚಿಕನ್ ಸೂಪ್ ಕೊಡ್ತಾರಾ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ವಿ. ಆದರೆ ಏನಪ್ಪ ಅಂದರೆ ಈ ಕಡೆ ಸೈಡ್ ಇದೇ ಫೇಮಸ್ಸು, ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಮಾಡಿಸ್ತಾರೆ. ಮತ್ತು ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಗಿಫ್ಟ್ನ ಕೊಡ್ತಾರಲ್ವ, ಪ್ರತಿಯೊಬ್ಬರು ಕೂಡ ಸ್ಯಾರಿನೇ ತೊಗೊಂಡು ಬಂದು ಎಣ್ಣೆ ನೆಗ್ಲು ಮೇಲೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಿ ಅದೇ ಗಿಫ್ಟ್ ಅಂತ ಹೇಳಿ ಕೊಟ್ಟೋಗ್ತಾರೆ. ಇದು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಟೆಲಲ್ಲಿ ಮದುವೆ ಇದ್ದಿದ್ದರಿಂದ ಇನ್ನೊಂದು ಹಾಲಲ್ಲಿ ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೊಫೆ ಸಿಸ್ಟಮಲ್ಲಿ ಅಡುಗೆ ವ್ಯವಸ್ಥೆ ಇತ್ತು, ವೆಜ್ಜು ನಾನ್ ವೆಜ್ ಎರಡೂ ಕೂಡ ಇತ್ತು. ನಾವು ಮದುವೆಗೆ ಹೋದ್ಮೇಲೆ ಟ್ರಿಪ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದಿದ್ದರಿಂದ ಟೆಂಪಲ್ ರನ್ನಿಂಗು ಕೂಡ ಇತ್ತು. ಹಾಗಾಗಿ ನಾವು ವೆಜ್ ಅಷ್ಟೇ ಹಾಕ್ಸ್ಕೊಂಡು ಊಟ ಮಾಡಿದ್ವಿ. ಸೊ ಫೈನಲಿ ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಅಂದರೆ ಪಕ್ಕದಲ್ಲಿ ಬೇರೆಯವರು ಹಾಕ್ಸ್ಕೊಂಡು ಬಂದಿದ್ರಲ್ಲ ಅಬ್ಸರ್ವ್ ಮಾಡಿದ್ವಿ. ಸೊ ತುಂಬ ವೆರೈಟಿ ಫುಡ್ ಮಾಡಿದ್ರು. ಸೊ ನಮ್ಮ ಮದುವೆ ಮಾತ್ರ ಗ್ರೇಟ್ ಅಂತ ಅನ್ಕೋಬಾರ್ದು, ಬೇರೆ ಬೇರೆ ಕಡೆ ಮಾಡುವಂಥ ಮದುವೆಗಳು ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಸೊ ಮುಂದೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಏನಪ್ಪ ಅಂದರೆ ನಾವು ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಒಂದಷ್ಟು ಪ್ಲೇಸ್ಗಳನ್ನ ವೀಕ್ಷಣೆ ಮಾಡಿದ್ವಿ. ನಾನು ಆಲ್ರೆಡಿ NTR ಗಾರ್ಡನ್ನು ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಅದಾದಮೇಲೆ ನಾವು ಬೋಟಿಂಗ್ ಹೋಗಿದ್ವಿ, ನೆಕ್ಸ್ಟ್ ಒಂದೆರಡು ಟೆಂಪಲ್ಗೆ ಹೋಗಿದ್ವಿ, ಮತ್ತು ಪಲ್ಸ್ ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ಎಲ್ಲೆಲ್ಲಿ ಎಷ್ಟೆಷ್ಟನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ಆ ವಿಡಿಯೋನೂ ಕೂಡ ತಪ್ಪದನ್ನೇ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂದರೆ ಈ ಮದುವೆ ವಿಡಿಯೋ ಎಲ್ಲವನ್ನು ಕೂಡ ನಾನು ಒಂದೇ ಕಡೆ ಹಾಕಬೇಕು ಅಂತ ಅಂದ್ಕೊಂಡೆ. ಏನೋ ಗೊತ್ತಿಲ್ಲ, ಇಲ್ಲಿನ ಮದುವೆ ಸಂಪ್ರದಾಯ ವೆರೈಟಿ ಅನ್ನಿಸ್ತಲ್ವ, ಹಾಗಾಗಿ ನಿಮ್ಗೊಂದು ಸ್ವಲ್ಪ ಇದ್ರ ಬಗ್ಗೆ ನಾನು ತಿಳಿಸೋಣ ಅಂಥೇಳಿ ಸಪ್ರೇಟ್ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ವೀಡಿಯೋನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಡಿಫ್ರೆಂಟ್ ಪ್ಲೇಸ್ಗಳಿದೆ. ಸೊ ಆ ವಿಡಿಯೋ ಬಗ್ಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.